ಹಾಯ್ ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉಪ್ಪಿಟ್ಟಲಿಂದ ವಡಾ ಹೆಂಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ. ಮನ್ಯಾಗ ಉಪ್ಪಿಟ್ಟು ಉಳಿದಿರ್ತದ್ರಿ, ಆರಿಂದ ಅದನ್ನು ಯಾರೂ ತಿನ್ನಂಗಿಲ್ಲ ಉಪ್ಪಿಟ್ಟು. ಅದಕ್ಕೆ ಈ ರೀತಿ ಮಾಡಿದ್ರೆ ತಿಂತಾರ್ರಿ ಎಲ್ಲರೂ ಇಷ್ಟಪಟ್ಟು. ಇದು ನಾನು ದಮ್ ರವಾದಲ್ಲೇ ಉಪ್ಪಿಟ್ಟು ಮಾಡೀನಿ ರೀ. ದಮ್ ರವ ಅಂದ್ರೆ ಕೇಸರಿ ರವೆ ಇರ್ತಾವಲ್ರಿ, ಆ ರವಲ್ಲೇ ಉಪ್ಪಿಟ್ಟು ಮಾಡೀನಿ. ನೀವೇನಾರ ಸಣ್ಣ ರವಲ್ಲೇ ಮಾಡಿದ್ರಂದ್ರೆ ಅದನ್ನೇನು ಮಿಕ್ಸಿಗೆ ಹಾಕ್ಕೊಳ್ಳೋದು ಬೇಡ್ರಿ. ನಾ ದಮ್ ರವೆ ಆದ್ದರಿಂದ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ರೀ. ಒಂದೇ ಒಂದು ಬಟನ್ ಚಾಲು ಮಾಡಿ ಬಂದ್ ಮಾಡಿದ್ರೆ ಸಾಕ್ರಿ. ಇದಕ್ಕೆ ಅಷ್ಟು ಮಾಡಿದ್ರೆ ಸಾಕಾಗ್ತದ್ರಿ. ನೋಡ್ರಿ ಇಷ್ಟು ಸಣ್ಣ ಮಾಡ್ಕೊಂಡು ಬಂದೀನಿ ರೀ ನಾನೀಗ. ಇದಕ್ಕೆ ಇಷ್ಟು ಸಣ್ಣ ಮಾಡ್ಕೊಂಡು ಬಂದೀನಿ ನೋಡ್ರಿ ನಾ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದೆರಡು ಹಸಿಮೆಣ್ಸಿಕಾಯಿ, ಒಂದು ಅರ್ಧ ಇಂಚು ಶುಂಠಿನ ಇಟ್ಕೊಂಡೀನಿ ರೀ, ಒಂದೆರಡು ಹಾಕ್ಕೋತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ. ಉಪ್ಪಿಟ್ಟಿನಾಗ ಉಪ್ಪು ಹಾಕಿರ್ತೀವಿ ರೀ, ನೋಡಿ ಹಾಕ್ಕೋಬೇಕ್ರಿ. ಇದಕ್ಕೆ ಈಗ ಉಪ್ಪು ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ರೀ. ಈಗ ವಡಾ ಥರ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ರೀ. ಒಂದ್ಸಲ ಈ ರೀತಿ ನೀವು ಟ್ರೈ ಮಾಡಿ ನೋಡ್ರಿ. ಮನ್ಯಾಗ ಉಪ್ಪಿಟ್ಟು ಉಳ್ದಾಗ ಈ ರೀತಿ ಮಾಡ್ಕೋಬೋದ್ರಿ. ಈ ರೀತಿ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ರೀ. ಈಗ ಇವನ್ನ ಕರ್ಕೋತೀನಿ. ಈಗ ಎಣ್ಣೆ ಕಾಯ್ಲಕ್ಕೆ ಇಟ್ಟೀನಿ ರೀ. ಇವು ಒಂದೊಂದಾಗಿ ಎಣ್ಣೆ ಕಾಯ್ದದ ಈಗ ಹಾಕ್ತೀನಿ. ನೋಡ್ರಿ ಈ ರೀತಿ ರೆಡಿ ಆಗ್ಯಾವ. ಎಲ್ಲನೂ ಇದೇ ಥರ ಕರ್ಕೋತೀನಿ. ಈ ರೀತಿ ರೆಡಿ ಆಗ್ಯಾವ ನೋಡ್ರಿ. ವಡಾ ಭಾಳ ಎಣ್ಣೆನೂ ಹಿಡ್ದಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಾಗುತ್ತೆ ರೀ. ಒಂದ್ಸಲ ಈ ರೀತಿ ನೀವು ಟ್ರೈ ಮಾಡಿ ನೋಡ್ರಿ. ಮತ್ತೆ ಉಪ್ಪಿಟ್ಟು ಉಳಿಸಿ ನೀವು ಈ ರೀತಿ ಟ್ರೈ ಮಾಡ್ತೀರಿ. ತುಂಬ ಚೆನ್ನಾಗಾಗುತ್ತಾವ್ರಿ. ಇದು ಏನಾರ ನಿಮಗೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.